ಈಗ ಮೂಡಾ ವಿಚಾರವಾಗಿ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಅಂತೂ ತೀರ್ಪನ್ನು ಕಾಯ್ದಿರಿಸಿದೆ. ಯಾವಾಗ ತೀರ್ಪು ಯಾವ ರೀತಿಯಾಗಿ ಹೊರಗಡೆ ಬೀಳುತ್ತೋ ಗೊತ್ತಿಲ್ಲ. ಆದರೆ ರಾಜಕೀಯ ಪಡಸಾಲೆಯಲ್ಲಂತೂ ಮಾತ್ರ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮಾಧ್ಯಮಗಳಿಗೆ ಕೆಲ ಕಾಂಗ್ರೆಸ್ನ ದಿಗ್ಗಜರು ಬಂದು ನಾನು CM ಆಗಬೇಕು ಅಂತೇಳಿ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿನಕ್ಕೊಬ್ಬರು ಬಂದು ಟವಲ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ನಾನು ನೆಕ್ಸ್ಟ್ CM ಅಂತ ಹೇಳಿಕೆ ಕೊಡ್ತಿದ್ದಾರಲ್ಲ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಶಾಕ್ ಕಾದಿದ್ಯಾ ಅನ್ನುವ ಪ್ರಶ್ನೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರು ಇದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಂತಲ್ಲ, ಖಂಡಿತವಾಗ್ಲೂ ಅವರು ಏನಾದ್ರು ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಹೆಂಗಾಗಿದೆ ಅಂದರೆ ದಿನಕ್ಕೊಬ್ಬರು ಕುರ್ಚಿಗೆ ಖರ್ಚಿಪ್ ಆಗ್ತಾ ಇದ್ದಾರೆ. ಈಗ ಶಾಸಕರ ಅಭಿಪ್ರಾಯ ಪಡೆದೇ CM ಬದಲಾವಣೆ ತಮಗೆ ಇಷ್ಟ ಅಂತ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ. CM ಬಣದ ಮುಖಂಡರಿಗೆ ಖಡಕ್ ಸಂದೇಶ. ಶಾಸಕರ ಬೆಂಬಲ ಇಲ್ಲದೆ CM ಮಾಡಲು ಆಗಲ್ಲ, ಶಾಸಕರನ್ನ ಸರಿಗಟ್ಟಿ ಆಯ್ಕೆ ಮಾಡಲು ಸಾಧ್ಯವಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಎಲ್ ಹನುಮಂತಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಿಮಗಿಷ್ಟ ಇದೆ ಅಂತಂದ್ಬಿಟ್ಟು ಯಾರೋ ಬಂದು ನಾನು ಇದೀನಿ ರೇಸಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅಥವಾ ಹೈಕಮಾಂಡ್ ಮನಸ್ಸು ಮಾಡಿದ್ರು ಒಂದು ಆಗುತ್ತೆ. ಹೈಕಮಾಂಡ್ ಮನಸ್ಸು ಮಾಡಿದಾಗ ಶಾಸಕರು ಅದನ್ನು ಒಪ್ಪಬೇಕಾಯ್ತೆ. ಶಾಸಕರು ಒಪ್ಪಬೇಕು. ಶಾಸಕರನ್ನು ದೂರಾಟಿ ಯಾರನ್ನು ಕೂಡ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಯಾರನ್ನು ಆಯ್ಕೆ ಮಾಡ್ತಾರೆ? ಶಾಸಕರನ್ನು. ಇಬ್ಬಿಬ್ಬರು ಮೂವರು ಇರ್ತಾರೆ, ಅವರನ್ನು ಆಯ್ಕೆ ಮಾಡ್ತಾರೆ, ಒಬ್ಬರನ್ನು ಆಯ್ಕೆ ಮಾಡ್ತಾರೆ. ಅವರು ಯಾರನ್ನು ಆಯ್ಕೆ ಮಾಡ್ತಾರೆ? ಮುಖ್ಯಮಂತ್ರಿನ ಆಯ್ಕೆ ಮಾಡ್ತಾರೆ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರುವಂಥದ್ದು. ಸಿದ್ದರಾಮಯ್ಯವರು ಅದನ್ನು ಭಾಳ ಯಾವತ್ತೂ ಕೂಡ ಅದನ್ನೇ ಹೇಳೋದು. ಕಳೆದ ಬಾರಿ DK ಶಿವಕುಮಾರ್ ಮತ್ತು ಇವ್ರಿಗೆ ಬಂದಾಗ ಇಲ್ಲ ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳೋಣ ಅಂತೇಳಿ ಹೇಳಿದ್ವಿ. ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಅಂತೇಳಿ ಇಳಿಯುವಾಗಲೂ ಹೇಳ್ಬೋದು. ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳ್ಬೋದು. ಡಾಕ್ಟರ್ ಎಲ್ ಹನುಮಂತಯ್ಯ ಮಾತನಾಡಿದ್ದಾರೆ. ತುಂಬ ಅದ್ಭುತ ವಾಗ್ಮಿಯವರು. ಏನು ಹೇಳಿದ್ದಾರೆ ಕೆಲಸ. ಮುಖ್ಯಮಂತ್ರಿ ಸ್ಥಾನ ಕುರ್ಚಿ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮುಖಂಡರುಗಳು ಅದರಲ್ಲೂ ಸಚಿವರುಗಳು ಕೂಡ ಹೇಳಿಕೆ ಕೊಡ್ತಾರಂಥ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದಂತಹ ಹಿರಿಯ ನಾಯಕರುಗಳು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವಂಥದ್ದು, ಅದೇ ರೀತಿ ಏನು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದು ಈ ಸಂಬಂಧಪಟ್ಟಂತೆ ಒಂದಷ್ಟು ಸೂಚ್ಯವಾಗಿ ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಮತ್ತು ಮಾಜಿ ಸಂಸದರಾದಂಥ ಹನುಮಂತಯ್ಯವರು ನಮ್ಮ ಜೊತೆ ಇದ್ದಾರೆ. ಸರ್, ಪತ್ರ ಬರೆದಿರುವಂಥದ್ದು, ಸೊ ಅದಾದ ನಂತರ ರೆಸ್ಪಾಂಡ್ ಹೆಂಗೆ ಬಂತು ಮತ್ತು ಪತ್ರ ಬರೆಯುವಂಥ ಉದ್ದೇಶ ಏನಿತ್ತು? ಪತ್ರ ಬರೆದದ್ದು ಈಗಾಗಲೇ ಸಾಕಷ್ಟು ಚರ್ಚೆಗೊಳಗಾಗಿದೆ. ಒಂದು, ರಾಜ್ಯದಾದ್ಯಂತ ಕಾರ್ಯಕರ್ತರು ಏನನ್ನು ಹೇಳಲಾಗದೆ ಅನುಭವಿಸ್ತಾ ಇದ್ದರು. ಈ ರೀತಿಯ ಬಹಿರಂಗ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಧಕ್ಕೆ ಉಂಟು ಮಾಡ್ತದೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಅದನ್ನೇ ಇಟ್ಕೊಂಡು ನಾವು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಬಾರ್ದು, ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗಬಾರ್ದು, ಅದಕ್ಕಾಗಿ ಈ ರೀತಿಯ ಹೇಳಿಕೆಗಳು ಸೂಕ್ತವಾದದ್ದಲ್ಲ ಅಂತ ಹೇಳಿ, ಉಚಿತವಾದದ್ದಲ್ಲ ಅಂತ ಹೇಳಿ ನಾವೆಲ್ಲ ಹೈಕಮಾಂಡ್ಗೆ ಕೋರಿಕೆ ಏನು ನಮ್ಮದು ಅಂತ ಅಂದರೆ, ಈ ರೀತಿಯ ನಮ್ಮ ಹಿರಿಯ ನಾಯಕರುಗಳು ಅವರ ಆಸೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಖಂಡಿತ ತಪ್ಪಲ್ಲ, ಎಲ್ರಿಗೂ ಆಸೆ ಇದೆ. ಆದರೆ ಮುಖ್ಯಮಂತ್ರಿ ಯಾರೋ ನೇಮಕ ಮಾಡ್ತಕ್ಕಂಥದ್ದಲ್ಲ. 135 ಜನ ಶಾಸಕರಿರುವ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿಗಳ ನೇಮಕವಾಗ್ತದೆಯೇ ಹೊರತು ಇನ್ಯಾರೋ ಮುಖ್ಯಮಂತ್ರಿಗಳನ್ನು ನನಗೆ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ನೇಮಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿಯ ಬಹಿರಂಗ ಹೇಳಿಕೆಯನ್ನು ಕೊಡುವ ಮೂಲಕ ನಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ತದೆ, ಪಕ್ಷದ್ದು ಮತ್ತು ಸರ್ಕಾರದ್ದು. ಅದು ಆಗದೇ ಇರೋ ಥರ ನೋಡ್ಕೊಳ್ಳಿ ಅನ್ನೋದು ನಮ್ಮ ಮನವಿ. ನೀವು ಪಕ್ಷದಲ್ಲಿ ಸಾಕಷ್ಟು ಅನುಭವ ಇರುವಂಥದ್ದು ಮತ್ತು ಶಾಸಕ ಪಕ್ಷ ಸಭೆಯಲ್ಲೂ ಕೂಡ ನೀವು ಹಲವು ಬಾರಿ ಪಾಲ್ಗೊಂಡಿರುವಂಥದ್ದು. ಈ ಆಧಾರದ ಮೇಲೆ ಕೇಳ್ತಾ ಇರುವಂಥದ್ದು, ಒಂದು ವೇಳೆ ಮುಖ್ಯಮಂತ್ರಿ ಅಂತ ಆ ರೀತಿ ಬಂದರೆ ಶಾಸಕರ ಅಭಿಪ್ರಾಯ, ಶಾಸಕರ ಬಲ ಬೆಂಬಲ ಬೇಕಾಗುತ್ತೆ ಅಂತ ಅನಿಸುತ್ತಲ್ವ? 100ಕ್ಕೆ 100 ಶಾಸಕರ ಬೆಂಬಲವಿಲ್ಲದೆ ಮುಖ್ಯಮಂತ್ರಿ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ. ಈಗಿರುವ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಮ 135 ಜನ ಶಾಸಕರು ತಮ್ಮ ಒಮ್ಮತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರ ಮೇಲೆ ಸಂಪೂರ್ಣ ಭರವಸೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಇಲ್ಲವೇ ಇಲ್ಲ. ನಮ್ಮ ಹೈಕಮಾಂಡ್ ಕೂಡ BJP JDSನ ಕುತಂತ್ರದಿಂದಾಗಿ ಅಥವಾ ಅವರ ದುರುದ್ದೇಶದಿಂದ ಏನು ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಅವರನ್ನು ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿರೋದ್ರಿಂದ ಆ ರೀತಿಯ ಚಿಂತನೆ ಮಾಡೋದಕ್ಕೆ ಯಾವ ಅವಕಾಶ ಇಲ್ಲ. ನಮ್ಮ ಹಿರಿಯರು ಕೂಡ
ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಮನಸ್ಸಲ್ಲಿದ್ದರೂ ಸಾರ್ವಜನಿಕವಾಗಿ ಅದನ್ನು ಹೇಳಿಕೊಂಡು ಈ ರೀತಿಯ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತ ಅನ್ನೋದು ಇವತ್ತಿನ ಅನೇಕ ಶಾಸಕರ ಅಭಿಪ್ರಾಯ. ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಹೈಕಮಾಂಡ್ ಆಗಲಿ ಅಥವಾ ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಅಥವಾ ಶಾಸಕರ ಖಂಡಿತವಾಗಿ ಯಾವ ಕಾಲದಲ್ಲೂ ಕಾಂಗ್ರೆಸ್ ಹೈಕಮಾಂಡು ವೀಕ್ಷಕರನ್ನು ನೇಮಿಸಿ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನು ಪಡೆದು ಯಾರಿಗೆ ಬೆಂಬಲ ಹೆಚ್ಚಿದೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆಯೇ ಹೊರತು ಹೈಕಮಾಂಡ್ನಿಂದ ಹೇರಿಕೆ ಮಾಡೋದಾಗಲಿ ಅಥವಾ ಇನ್ನಾವುದೋ ಕಾರಣಕ್ಕೆ ಯಾರನ್ನೋ ಮುಖ್ಯಮಂತ್ರಿಯಾಗಿ ನೇಮಕ ಮಾಡೋದನ್ನು ಯಾವತ್ತೂ ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ಸರಿ, ನೀವು ಪತ್ರ ಬರೆದ ನಂತರ ಏನಾದರೂ ಕೂಡ ರೆಸ್ಪಾನ್ಸ್ ಏನಾದರೂ ಹೈಕಮಾಂಡಿಂದ ಬಂದಿದೆ? ತುಂಬ ನಾನು ನಮ್ಮ ಪತ್ರವನ್ನು ಸಾರ್ವಜನಿಕವಾಗಿ ಎಷ್ಟು ಚರ್ಚೆ ಆಗ್ತಿದೆಯೋ ಪಕ್ಷದ ಒಳಗೆ ಮತ್ತು ಹೈಕಮಾಂಡ್ ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಅದಕ್ಕೆ ಅವರು ಎಲ್ಲ ರೀತಿಯ ಈಗಾಗಲೇ ಹೈಕಮಾಂಡು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ತುಂಬ ಸಕ್ರಿಯವಾಗಿರೋದರಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ಅಥವಾ ಇಲ್ಲಿ ಬಂದು ನೋಡ್ತಕ್ಕಂಥ ಅವಕಾಶ ಆಗಿಲ್ಲ. ಆದರೆ ಈ ಪತ್ರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ, ಅದರ ಮೇಲೆ ಕ್ರಮ ಕೂಡ ತಗೊಳ್ತಾರೆ. ಯಾರ್ಯಾರು ಹಾಗೆ ಮಾತನಾಡ್ತಾರೆ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಿದ್ದಾರೆ ಅಂತ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಏನೇ ತೀರ್ಮಾನ ಕೈಗೊಂಡ್ರು ಹೈಕಮಾಂಡು ಶಾಸಕರ ಅಭಿಪ್ರಾಯ ಅಥವಾ ಅವರ ಒಂದು ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಬೇಕನ್ಸುತ್ತಾ? 100ಕ್ಕೆ 100 ಶಾಸಕರ ಅಭಿಪ್ರಾಯ ಪಡೆದು ಏನಾದರೂ ತೀರ್ಮಾನವನ್ನು ಕೈಗೊಳ್ತಾರೆಯೇ ಹೊರತು ಹೇರಿಕೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಮುಖ್ಯಮಂತ್ರಿಗಳ ನೇಮಕ ಮಾಡೋ ಪ್ರಶ್ನೆ ಇಲ್ಲ. ಇದು ಹನುಮಂತಯ್ಯವರ ಮಾತಾಗಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಯಾವುದೇ ಕಾರಣ ಕೂಡ ಇಲ್ಲ. ಒಂದು ವೇಳೆ ಮುಂದೆ ಏನಾದರೂ ಕೂಡ ತೀರ್ಮಾನಗಳು ಮತ್ತೊಂದು ಏನೇ ಆದರೂ ಕೂಡ ಏರಿಕೆ ಆಗಬಾರ್ದು, ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ಪಬ್ಲಿಕ್ ಟಿವಿ. ಇವತ್ತು 12 ಗಂಟೆಗೆ ನಮ್ಮದು ಸೂಪರ್ 3 ಇತ್ತು. ಇದೆ ಯಾದಗಿರಿ ಗ್ರಾಮದಲ್ಲಿ ಒಂದು ದಲಿತ ಕುಟುಂಬದ ಮೇಲೆ ಯಾವ ರೀತಿ ಬಹಿಷ್ಕಾರ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಿಸಿ ಸ್ವಲ್ಪ. ಯಾದಗಿರಿ ಗ್ರಾಮವೊಂದರಲ್ಲಿ ದಲಿತರಿಗೆ ಬಹಿಷ್ಕಾರ ಕೇಸ್ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತು. ಆಮೇಲೆ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ವಿ ನಾವು. ಇವತ್ತು ಸಂಜೆ ಮಧ್ಯಾಹ್ನ ತಗತೀವಿನೇ. ಈಗ ನೋಡಿ, ಈ ಥರ ಬಹಿಷ್ಕಾರ ಸಹಿಸಲ್ಲ, ಮಕ್ಕಳು ಪೆನ್ ಕೇಳಿದರೆ ಕೊಡ್ತಾ ಇಲ್ಲ, ಹೆಂಗಸರು ದಿನಸಿ ಕೇಳಿದರೆ ಕೊಡ್ತಾ ಇಲ್ಲ. ಬಹಿಷ್ಕಾರ ಹಾಕಿದ ಆ ದೊಣ್ಣೆ ನಾಯಕ ಯಾರು ಆ ದೊಣ್ಣೆ ನಾಯಕ? ಸಾಧ್ಯನೇ ಇಲ್ಲ ರೀ, ಬಹಿಷ್ಕಾರವನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾನೊಂದು ಕೇಳೋದು, ಈ 224 MLAಗಳ ಪೈಕಿ 36 MLAಗಳು, ಎಷ್ಟು 36 MLAಗಳು SC MLAಗಳಿದ್ದಾರೆ, 15 MLAಗಳು ST MLAಗಳಿದ್ದಾರೆ, 51 MLAಗಳು ಒಟ್ಟು. ನೀವೇನು ಮಾಡ್ತಾ ಇದ್ದೀರಿ? ನೀವು ಯಾಕೆ ಯಾವ್ಯಾವ ಪಕ್ಷಗಳ ಹಿಂದೆ ಬೀಳ್ತೀರಿ? ಆಯ್ತಪ್ಪ, ನೀವು BJPಯಿಂದ ಗೆದ್ದಿದ್ದೀರೋ, ಕಾಂಗ್ರೆಸ್ಸಿಂದ ಗೆದ್ದಿದ್ದೀರೋ, ಇಂಥ ಸಂದರ್ಭ ಬಂದಾಗ 51 ಜನ ಕೂತ್ಕೊಳ್ಳಿ. 51 ಜನ 20% ಇದ್ದೀರಿ ನೀವು. MP ಗಳನ್ನು ಕರೀರಿ. ಕೇವಲ SC STಗಳೇ ಹೋಗಬೇಕು ಅಂತಿಲ್ಲ, ಉಳಿದವರು ಬರಲಿ. ಯಾಕೆ ದಲಿತರು ಅಂತಂದರೆ ದಲಿತರು ಮಾತ್ರ ಹೋರಾಡಬೇಕಾ? ಯಾಕೆ OBCಯವನು ಹೋರಾಡೋಕ್ಕಾಗಲ್ವ? ಅವ್ರಿಗಾಗಿ ಮೇಲ್ಮಟ್ಟದವ ಹೋರಾಡೋಕ್ಕಾಗಲ್ವ? ಎಲ್ಲರೂ ಹೋರಾಡಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ. ನಾವು ಅದನ್ನೇ ತಗೊಂಡಿದ್ದೀವಿ ಇವತ್ತು, ಬಹಿಷ್ಕಾರ ಸಹಿಸಲ್ಲ ಅಂತೇಳಿ. ಯಾವಾಗ ಈ ಪೋಸ್ಟರ್ ಕ್ಯಾಲೆಂಡರ್ ರಿಲೀಸ್ ಆಯಿತೋ ರಾತ್ರಿ ಶಾಂತಿ ಸಭೆ ಸಂಧಾನ ಎಲ್ಲವೂ ನಡೆಯುತ್ತೆ. ಖುಷಿ ವಿಚಾರ. ಚೆನ್ನಾಗಿರಿ. SP